ಓ ದಾರಿ ಗೊತ್ತಾ? ಯಾಕೆ ಬೇಡ, ನೀನ್ ಇಲ್ಲೇ ಇರು, ಬಾಯ್. ನೀವೆಲ್ಲಿಗೆ? ನೀವಿಲ್ಲೇ, ನೀನಮ್ಮ ಇಲ್ಲಿ. ಇವಾಗ ಏನ್ ಮಾಡೋದು ಇವಾಗ? ನಾವೆಲ್ಲ ಹೊಸ ಮನೆ ಹೋಗ್ತೀವಲ್ಲ, ನೋಡಿ ಎಲ್ಲ ಬಿಚ್ಚುತ್ತವ್ರೆ. ಯಾರು? ನೀನ್ ಬೇಡ, ನೀನ್ ಇಲ್ಲೇ ಇರು. ನೀನ್ ಬತ್ತೀಯಾ? ನಾನು ಹೋಗ್ತೀನಿ ಅಲ್ಲಿಗೆ, ಹೊಸ ಮನೆಗೆ. ಹೊಸ ಮನೆಗೆ ಅಲ್ಲಿ ಹೋಗಿದ್ವಲ್ಲ ಅವತ್ತು, ಅಲ್ಲಿಗೆ ನಾನು ಹೋಗ್ತೀನಿ. ನೀನ್ ಎಲ್ಲಿಗೆ? ಬೇಡ, ನೀನ್ ಇಲ್ಲೇ ಇದ್ಬಿಡು. ನಾವೆಲ್ಲ ಹೌದಾ? ಹೌದು, ಎಲ್ಲ ಎತ್ಕೊಂಡು ಹೋಗ್ತಾವ್ ನೋಡು, ಎಲ್ಲ ಎತ್ಕೊಂಡು ಹೋಗ್ತಾವ್ರ ಹೊಸ ಮನೆಗೆ. ದೂರ. ನಮ್ ಕಮ್ಲಿ ಅಜ್ಜಿನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಇದೀವಿ. ಹೊಸ ಮನೆಗೆ ಬೇಡ. ಆಮೇಲೆ ಬರ್ತೀವಿ, ಒಬ್ಳೆ ನಡ್ಕೊ ಬತ್ತೀಯಾ? ಓ ದಾರಿ ಗೊತ್ತಾ? ಸೀದಾ ಬತ್ತೀಯಾ? ಅವಳು ಸೇವಂತಿ ಬರ್ತಾಳ, ಕೇಳು. ನೀ ಬರ್ತೀಯಾ? ಇರು, ಸೇವಂತಿ ಕೇಳ್ಕೊ ಬತ್ತೀನಿ ನೀರು. ಏನು ಬಾ ಸೇವಂತಿ, ನೀನು ಬತ್ತಿ? ನೀನ್ ಬೇಡ, ಇಲ್ಲೇ ಇದ್ಬಿಡ್ ನೀನು. ಎಲ್ಲಿ ಬತ್ತಿ? ನನ್ ಕಡೆ ಬತ್ತಿ? ಬೇಡ, ನಾನು ಹೋಗ್ತೀನಿ, ನೀನ್ ಇಲ್ಲೇ. ನೀನು ಬತ್ತಿ? ಸೇವಂತಿ ಬತ್ತಾಳಂತೆ ಹೊಸ ಮನೆಗೆ. ನಗು ನೋಡು, ಸೇವಂತಿಗ್ ನಗು ನೋಡಿ. ಎಲ್ಲ ಶಿಫ್ಟ್ ಮಾಡ್ತಾ ಇದಾರೆ, ಎಲ್ಲ ಬಿಚ್ಚುತ್ತಾ ಇದಾರೆ. ನಿಮ್ಗೆ ನೋಡ್ಬೋದು, ಎಲ್ಲ ಬಿಚ್ಚಾಕ್ತಾ ಇದಾರೆ ಕಾಟು ಎಲ್ಲದು. ಜೋಪಾನವಾಗಿ ಇಕ್ಕಂತೆ. ನಿಧಾನಕ್ಕೆ ಇಕ್ಕೋನು. ಏನಂದ್ರೆ ಇವತ್ತು ನಮ್ಮ ಆಶ್ರಮನ ಶಿಫ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಏನೋ ಒಂಥರ ಖುಷಿಲಿದ್ದಾರೆ. ಏನಂತ ಹೇಳಿದ್ರೆ ಹೊಸ ಮನೆಗೆ ಹೋಗ್ತೀವಿ ಅನ್ನೋ ಒಂದು ಖುಷಿಲಿದ್ದಾರೆ. ಇಲ್ಲಿ ಇಷ್ಟು ದಿನ ಮಳೆ ಬಂದರೆ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ನೀವು ನೋಡ್ಬೋದು, ಸ್ಟ್ರೀಟು ಫುಲ್ ಡೌನ್ ಇದೆ ಇಲ್ಲಿ, ಅದರಿಂದ ತುಂಬ ಕಷ್ಟ ಆಗ್ತಾಯಿತ್ತು. ಅದರಿಂದ ಇವತ್ತು ಆಶ್ರಮನ ಶಿಫ್ಟ್ ಮಾಡ್ತಾ ಇದ್ದೀವಿ. ಏನಂದರೆ ಅಲ್ಲೂ ಫುಲ್ಲಾಗಿ ವರ್ಕ್ ಆಗಿಲ್ಲ, ಆದರೂ ಕೂಡ ಶಿಫ್ಟ್ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಇಲ್ಲಿ ನಾವೆಲ್ಲ ವಯಸ್ಸಾಗಿರೋರು ಇರೋದ್ರಿಂದ ಬೆಳಿಗ್ಗೆ ಆದರೆ ಎಲ್ಲರೂ ಟಾಯ್ಲೆಟಿಗೆ ಕ್ಯೂ ನಿಂತ್ಕೊತಾರೆ, ಅವ್ರಿಗೆ ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿ ನಮ್ಗೆ ತುಂಬ ದಿನದಿಂದ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಅನ್ನಿಸಿದ್ದು. ಬಟ್ ಅಲ್ಲಿ ಕೆಲಸಗಳಾಗಿರಲಿಲ್ಲ. ಇವತ್ತು ಗ್ರೌಂಡ್ ಫ್ಲೋರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಏನಂದರೆ ತುಂಬ ಬೇಜಾರು. ಏನಂತ ಹೇಳಿದ್ರೆ ಈ ಆಶ್ರಮದಲ್ಲಿ ನಮಗೆ ತುಂಬ ಮೆಮೊರೀಸ್ ಇದೆ. ಸುಮಾರು ಒಂದು 100 ಜನ ನಮ್ಮ ಆಶ್ರಮಕ್ಕೆ ಬಂದು ಹೋಗಿದ್ದಾರೆ. ಇಲ್ಲಿ ದಿನನಿತ್ಯ ಸುಮಾರು 100 ಜನ ಊಟ ಮಾಡಿದ್ದಾರೆ. ಎಷ್ಟೋ ಜನರು ಇಲ್ಲಿ ಬಂದು ಕ್ಯೂರ್ ಆಗಿ ಗುಣಮುಖರಾಗಿ ಹೋಗಿದ್ದಾರೆ. ಒಂದು ಲಕ್ಕಿ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ಇಂಥ ಪ್ಲೇಸ್ನ ಬಿಟ್ಟೋಗೋದಕ್ಕೆ ಬೇಜಾರಾಗುತ್ತೆ. ಆದರೆ ವಾಸ್ತವವಾಗಿ ಇಲ್ಲಿ ಪರಿಸ್ಥಿತಿ ಅಷ್ಟು ನೀಟಾಗಿಲ್ಲ. ಏನಂತ ಹೇಳಿದ್ರೆ ಇರೋದಕ್ಕೆ ಅಷ್ಟು ಫೆಸಿಲಿಟೀಸ್ ಇಲ್ಲ. ಅದಕ್ಕೋಸ್ಕರ ನಾವು ಆಶ್ರಮ ಖಾಲಿ ಮಾಡಿಸ್ತಾ ಇದ್ದೀವಿ. ಮತ್ತು ಅಡ್ಮಿಷನ್ಸು ದಿನೇ ನಮಗೆ ಬರ್ತಾನೆ ಇದೆ. ಅವ್ರನ್ನ ಯಾರನ್ನೂ ಸೇರಿಸ್ಕೊಳ್ಳೋಕೆ ಸಹ ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ ಇಲ್ಲಿರೋರ್ಗೇ ಸರಿಯಾದ ಜಾಗದ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಆಶ್ರಮನ ಶಿಫ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದು ತುಂಬ ಬೇಜಾರಾಗುತ್ತೆ. ಏನಂತ ಹೇಳಿದ್ರೆ ನಾವೊಂದು ಪ್ಲೇಸು ತುಂಬ ಚೆನ್ನಾಗಿತ್ತು, ಎಲ್ಲದಕ್ಕೂ ಅನುಕೂಲವಾಗಿತ್ತು. ನಾವು ಆಶ್ರಮ ಮಾಡಿ ಇಷ್ಟರ ಮಟ್ಟಿಗೆ ಬಂದಿದ್ದೀವಿ. ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗ್ತಾ ಇದೆ. ಡೈಲಿ ದಿನನಿತ್ಯ 100 ಜನ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಈ ಪ್ಲೇಸಿಂದ. ನೋಡಿ, ಇಲ್ಲಿರೋ ಕಾಟ್ ಎಲ್ಲ ತೆಗೆದಿದ್ದಾರೆ. ಎಲ್ಲ ಕಾಟು ಒಂದು ಲೈನ್ ಪೂರ್ತಿ ಕಾಟ್ ತೆಗೆದಿದ್ದಾರೆ. ಎಲ್ಲರೂ ಹೊರಗಡೆ ಕೂತಿದ್ದಾರೆ. ಇವಾಗ ಹೊರಗಡೆ ಇದನ್ನೆಲ್ಲ ಶಿಫ್ಟ್ ಮಾಡಬೇಕು, ತುಂಬ ಕೆಲಸ ಆಗುತ್ತೆ. ಅದನ್ನೇ ಇವಾಗ ಎಲ್ಲ ನಮ್ಮ ಆಶ್ರಮದವರೇ ಎಲ್ಲ ಸೇರಿಕೊಂಡು ಇದನ್ನು ಬಿಟ್ಟು ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಇದನ್ನೇ ಹೊರಗಡೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 20,000 ರಿಂದ 30,000 ರೂಪಾಯಿ ಬರೀ ಟ್ರಾನ್ಸ್ಪೋರ್ಟ್ಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇ ಬಿಚ್ಚಿ, ನಾವೇ ಪ್ಯಾಕಿಂಗ್ ಮಾಡಿ, ನಾವೇ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಇವ್ರನ್ನ ನಮ್ಮ ಆಶ್ರಮದವ್ರನ್ನೆಲ್ಲರೂ ಕರ್ಕೊಂಡು ಹೋಗೋಕ್ಕೆ ದೊಡ್ಡ ಬಸ್ ಹೇಳಿದ್ದೀವಿ. ಬಸ್ಸು ಬರ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಬಸ್ ಬರುತ್ತೆ, ಎಲ್ಲ ಶಿಫ್ಟ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಮನೇಲಿ ಒಂದು 4 ಜನ ಇರುವಂತಹ ಮನೇಲಿರೋ ಐಟಮ್ ಶಿಫ್ಟ್ ಮಾಡೋದು, ಮನೆ ಶಿಫ್ಟ್ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು 80ಕ್ಕೂ ಹೆಚ್ಚು ಜನ ಇದ್ದಾರೆ. ಇಷ್ಟು ಜನ ಇರುವಂತಹ ಈ ಆಶ್ರಮ ಏನಿದೆ, ಇಷ್ಟು ಜನರ ಒಂದು ಐಟಮ್ಸ್ನ ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಮಮ್ಮ. ಇವ್ರಿಗೆ ಮಾತಾಡೋದಕ್ಕೆ ಬರಲ್ಲ, ಯಾವಾಗ್ಲೂ ಹಿಂಗೇನೆ ಮಾತಾಡ್ತಾನೆ ಇರ್ತಾರೆ. ಅಂದ್ರೆ ಮಾತಾಡೋದಕ್ಕೆ ಆಗಲ್ಲ, ಅವ್ರಿಗೆ ಕಿವಿನೂ ಕೇಳಿಸಲ್ಲ. ಸುಮಾರು ಏನಿಲ್ಲ ಅಂದ್ರೂ ಒಂದು 100 ಕಾಟ್ ಹತ್ರ ಇರುತ್ತೆ. ಅಷ್ಟು ಕಾಟನ್ನ ಬಿಚ್ಚಿ, ಅಷ್ಟು ಕಾಟನ್ನ ಎತ್ತಾಕಿ, ಮತ್ತೆ ಅಲ್ಲಿ ಇಳಿಸಿ, ಮತ್ತೆ ಅಲ್ಲಿ ಜೋಡಿಸಿ ತುಂಬ ಕೆಲಸ ಆಗುತ್ತೆ. ಏನಂದ್ರೆ ನಿಮಗೆ ಗೊತ್ತಲ್ವ, ಏನಂತ ಹೇಳಿದ್ರೆ ಒಂದು ಮನೆ, ಚಿಕ್ಕ ಮನೆನ ಒಂದು
ಡಬಲ್ ಬೆಡ್ರೂಮು ಸಿಂಗಲ್ ಬೆಡ್ರೂಮ್ ಮನೆನ ಖಾಲಿ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಅಂಥದ್ರಲ್ಲಿ ಸುಮಾರು ಒಂದು 80ರಿಂದ 100 ಜನ ಇರುವಂತಹ ಆಶ್ರಮವನ್ನು ಖಾಲಿ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಾಟ್ನ ಹೊರಗಡೆ ಹಾಕ್ಸಿದ್ದೀವಿ. ಎಲ್ಲ ಒಳಗಡೆ ನೀರು ಹಾಕ್ಬಿಟ್ಟು ತೊಳಿತಾ ಇದ್ದಾರೆ. ಎಲ್ಲ ಏನಾದರೂ ಗಲೀಜೆಲ್ಲ ಇದ್ರೆ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ ಒಳಗಡೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು, ನಾನು ಬರ್ತೀನಿ, ಹೋಗ್ತೀನಿ ನಾನು, ಬಾಯ್. ನೀನೊಬ್ಳು, ನೀನು ಅವ್ರು ಇಬ್ರು ಇಲ್ಲೇ ಇರಿ, ಎಲ್ಲ ಹೋಗ್ತೀವಿ. ಹಾಂ, ನೀನು ಬರ್ತೀಯಾ? ಯಾಕೆ ಬೇಡ, ನೀನು ಇಲ್ಲೇ ಇರು, ಬಾಯ್. ನೀನು ಗಾಂಚಲಿ ಮಾಡ್ತೀಯಾ? ಉಮ್ಮ ಕೊಡು, ಉಮ್ಮ. ಬಾಯ್ ಬಾಯ್. ಮುತ್ತು ಇವತ್ತಿಲ್ಲೇ ಏನು, ನೀವು ಒಬ್ರಿಲ್ಲಿ. ಮುತ್ತು ನಿಧಾನ ಕತ್ರಿ, ಅಲ್ಲಲ್ಲಿ ಸ್ವಲ್ಪ ಸೀಟ್ ಮಾಡ್ಕೊಡಿ. ಓಕೆ, ಸೀಟ್ ಇಲ್ಲ ನೀವು ನಿಂತ್ಕೊಳ್ಳಿ ಆಯ್ತಾ. ವಯಸ್ಸಾದವ್ರಿಗೆ ಫಸ್ಟ್ ಕೊಡ್ಬೇಕು. ಹಾಂ, 1 2 3 ನಿಧಾನಕ್ಕೆ, ನಿಮ್ಮ ಅಪ್ಪ ನಿಧಾನಕ್ಕೆ. ಮುತ್ತು ನಿಧಾನ, ನಿಧಾನ ಮುತ್ತು. ಮುತ್ತುಗೆ ವಯಸ್ಸಾಯ್ತು, ನಿಧಾನಕ್ಕೆ ಮುತ್ತು. ಅಚ್ಚಾ, ಆರಾಮ್ಸೆ. ನಾಸೀರ್ ಹೆಂಗಿದ್ದೀರಾ? ಆಕಾಶ್ ಬನ್ನಿ ಇಲ್ಲಿ. ಏನು ಇರಿ ತಾತ, ಇರಿ ಇರತ್ತೆ. ನೀವೆಲ್ಲಿಗೆ? ನೀವಿಲ್ಲೇ. ಮೀನಮ್ಮ ಇಲ್ಲಿ, ಮೀನಮ್ಮ ಅಲ್ಲಿ. ಬನ್ನಿ ವಿಜಯ್. ಒಂದೊಂದೇ ಕಾಲಿಕ್ಕೆ ಅಮ್ಮ ಮೇಲೆ. ಸೇವಂತಿ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ. ಸ್ವಲ್ಪ ಹೊತ್ತು ಬಿಟ್ಟರೆ ಅತ್ತೆ ಬಿಡ್ತಾಳೆ ಸೇವಂತಿ. ಅತ್ತೆ ಬಿಡ್ತಾಳೆ ಇವ ಸೇವಂತಿ. ಹಾಂ, ನಡಿ ಸೇವಂತಿ ನೋಡೋಣ. ಕಮ್ಲಿ, ಎಷ್ಟು ಕೆಜಿ ಇದೆಯಾ ಕಮ್ಲಿ? ಏನ್ ತಿಂದೆ? ನೀವು ನೋಡ್ತಾ ಇರ್ಬೋದು, ಎಲ್ರೂ ಬಸ್ ಮಾಡಿ ಕಳಿಸಿದ್ದೀವಿ. ಹಾಗೆ ಇಲ್ಲಿರುವಂತಹ ಕಾಟು ಎಲ್ಲ ಐಟಮ್ಸ್ನ 2 ಲೋಡ್ ಕಳಿಸಿದ್ದೀವಿ. ಇನ್ನೂ ಕೂಡ ಐಟಮ್ ಮಿಕ್ಕಿದೆ, ಇದನ್ನು ನಾಳೆ ಕಳಿಸ್ತೀವಿ. ಒಂದಿನಕ್ಕೆ ಆಗ್ತಾ ಇಲ್ಲ, ನಮ್ಮ ಹತ್ರ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀವಿ. ಏನಂತ ಹೇಳಿದ್ರೆ ಬೇರೆಯವ್ರು ಲೇಬರ್ಸ್ಗೆ ಹೇಳಿದ್ರೆ ತುಂಬ ಚಾರ್ಜ್ ಮಾಡ್ತಾರೆ. ನಾವು ಸ್ನೇಹಿತರಿಗೆ ಒಂದು ಗಾಡಿ ಹೇಳ್ಬಿಟ್ಟು ಕರೆಸ್ಕೊಂಡು ನಾವೆಲ್ಲ ಸೇರಿ ಕೆಲಸನ ಮಾಡಿದ್ದೀವಿ. ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗಿ ಐಟಮ್ ಎಲ್ಲ ಇಳಿಸ್ಬೇಕು, ಮತ್ತು ಅದನ್ನು ಸೆಟ್ ಮಾಡಬೇಕು. ಯಾವ್ಯಾವ ಜಾಗದಲ್ಲಿ ಏನೇನು ಐಟಮ್ ಇಡಬೇಕು ಅಂತ ಸೆಟ್ ಮಾಡಬೇಕು, ಮತ್ತು ಕಾಟ್ನೆಲ್ಲ ಫಿಟ್ ಮಾಡಿ ಇವಾಗ ರಾತ್ರಿ ಅವ್ರು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡಬೇಕು. ತುಂಬ ಕೆಲಸ ಇದೆ. ಬನ್ನಿ ಇವಾಗ ನಮ್ಮ ಹೊಸ ಸೈಟಿಗೆ ಹೋಗೋಣ. ಅಲ್ಲಿ ಯಾವ ರೀತಿ ಕೆಲಸ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಬಸ್ಸು ಅಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಇಷ್ಟೊಂದು ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಬಸ್ಸು ಒಳಗಡೆ ಕಟ್ಟಾಗ್ತಾ ಇಲ್ಲ, ದೊಡ್ಡ ಬಸ್ ಆದ್ರಿಂದ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಂದ್ರಮ್ಮಂಗೆ ಸುಸ್ತಾಗ್ಬಿಟ್ಟಿದೆ. ಸುಸ್ತಾಯ್ತು ಇಂದ್ರಮ್ಮ? ಇಲ್ಲ, ವಾಂತಿ ಬರಂಗಾಯ್ತು. ವಾಂತಿ ಬರಂಗ? ಓಕೆ, ವಾಂತಿ ಬಂದರೆ ವಾಂತಿ ಮಾಡಿದ್ರೆ ಆಯಿತು, ಸರಿನಾ? ಇಲ್ಲೇ ಬಂತು ಕೂತ್ಕೊಳ್ಳೋದು ಅಷ್ಟೇ ಇವಾಗ. ನೋಡಿ, ತುಂಬ ಜನಕ್ಕೆ ಏನಂದರೆ ತುಂಬ ದೂರದಿಂದ ಬಂದಿದ್ದೀವಿ. ಸುಮಾರು ಒಂದು 30 ಕಿಲೋಮೀಟರ್ ಹತ್ರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ. ಅದರಿಂದ ಸುಮಾರು ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕೂತ್ಕೊಂಡು ವಾಮಿಟ್ ಬಂದಿರೋ ಥರ ಆಗಿದೆ. ನಾಗರಾಜ್ ಪಾಪಣ್ಣ ಹೆಂಗಿದ್ದೀರಾ? ಫುಲ್ ನಗು ಮುಖದಲ್ಲಿದ್ದೀರಾ ನಾಗರಾಜ್ ಪಾಪಣ್ಣ? ಖುಷಿನಾ? ಹಾಂ ಹಾಂ, ನಿಧಾನ. ಹಾಂ ಹಾಂ, ಲಾಕ್ ಬೇಗ ಇರು. ಕಾಣಲ್ ಬಿಡ್ಲಾ? ಬೇಡಪ್ಪ. ಯಾಕೆ? ಹಾಂ,